ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ ಅಪ್ಪ ಮಾತಾಡ್ಬೋದಾ? ಬಾಮ್ಮ. ಏನಮ್ಮ? ಅಪ್ಪ ಈ ಮದ್ವೆನ ಮುಂದಕ್ಕೆ ಹಾಕ್ಬಿಡಿ. ಯಾಕಮ್ಮ, ಏನಾಯ್ತು? ಈ ಮದ್ವೆಗೆ ದುಡ್ಡು ಹೊಂದ್ಸೋದಕ್ಕೆ ಸಮಯ ಇಲ್ಲಪ್ಪ. ಆಗತ್ತಮ್ಮ, ಎಲ್ಲ ಆಗತ್ತೆ. ದುಡ್ಡು ಅರೇಂಜ್ ಆಗಿಲ್ಲ ಅಂತ ಮದುವೆ ಮುಂದಕ್ಕೆ ಹಾಕೊಳಕ್ಕಾಗತ್ತಾ? ಅವಾಗ್ಲೇ ಹೇಳದ್ನಲ್ಲ, ದುಡ್ಡಿಂದಲ್ಲ ನನ್ಗೆ ಯೋಚನೆ, ಮನೆ ಕೆಲಸ ಮದುವೆ ಕೆಲಸ ಅಂತ ಇರುತ್ತೆ. ನೀವೆಲ್ಲ ರಜಾ ಹಾಕೊಂಡು ಸ್ವಲ್ಪ ಬಿಡುವು ಮಾಡ್ಕೊಳ್ಳಿ ಅಂತ ಹೇಳ್ದೆ. ನೀನು ಅಪ್ಪ ನೀವ್ ಹೆಂಗೆ ಅಂತ ನಂಗೆ ಗೊತ್ತಪ್ಪ. ಚಿಕ್ಕವಳಿದ್ದಾಗ್ಲಿಂದಾನು ನೋಡ್ತಾ ಇದ್ದೀವಿ. ನಿಮ್ ಹಸುವನ್ನ ತಡ್ಕೊಂಡು ನಮಗೇನ್ ಬೇಕು ಎಲ್ಲ ಕೊಡಿಸ್ತಿದ್ರಿ. ಈಗ್ಲೂ ಅದನ್ನೇ ಮಾಡಕ್ ಹೊರಟಿದ್ದೀರಾ? ಇಲ್ಲ ಮಗಳೇ, ನೀವ್ ತುಂಬಾ ಸ್ವಾಭಿಮಾನಿಯಪ್ಪ. ತಿಂಗಳ ಲೆಕ್ಕದ್ದು ನಾನು ಅಲ್ಪ ಸ್ವಲ್ಪ ಅಂತ ನಿಮಗ್ ಕೊಡಕ್ ಬಂದಾಗೆಲ್ಲ ತಡೀತೀರಾ. ನನಗೆ ಜಾನುಗೆ ಏನ್ ಬೇಕೋ ಅದು ಕೇಳಿ ಕೇಳಿ ಯಾವಾಗ್ಲೂ ನೀವೇ ಅದನ್ನ ಕೊಡಿಸ್ತೀರಾ. ನಮ್ಮನ್ನ ಈಗಲೂ ಚಿಕ್ಕ ಮಕ್ಕಳ ಹಾಗೆ ನೋಡ್ಕೋತೀರಾ. ನಿಮ್ಮಂತ ಅಪ್ಪನ ಪಡೆಯಕ್ಕೆ ನಾವು ತುಂಬಾ ಪುಣ್ಯ ಮಾಡಿದೀವಪ್ಪ. ನನ್ನ ಮದ್ವೆ ಮಾಡಕ್ಕೆ ನೀವು ಇಷ್ಟೆಲ್ಲ ಕಷ್ಟಪಡ್ತಿರೋದು ನೋಡ್ತಾ ಇದ್ರೆ ತುಂಬಾ ಸಂಕಟ ಆಗುತ್ತಪ್ಪ. ಲಕ್ಷ್ಮಿ, ನೋಡು ನಿನ್ನ ಮಗಳು ಎಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ. ಅವ್ರ ಅಪ್ಪನಿಗೆ ಅವಳ ಮದುವೆಗೆ ದುಡ್ಡು ಒದಗಿಸೋಕೆ ಆಗ್ತಿಲ್ವಂತೆ, ಅದಕ್ಕೆ ಮದುವೆನ ಮುಂದಕ್ಕೆ ಹಾಕೊಳ್ಳಿ ಅಂತ ಹೇಳ್ತಿದ್ದಾಳೆ. ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋ ಮನ್ಸಿದ್ಯಲ್ಲಮ್ಮ, ತುಂಬಾ ಖುಷಿ ಆಯ್ತು. ಆದರೆ ನಡಿಬೇಕಾಗಿರೋದೆಲ್ಲ ನಡಿಲೇಬೇಕಲ್ಲಮ್ಮ. ನೀನಿದೆಲ್ಲ ಯೋಚನೆ ಬಿಟ್ಟು ಆರಾಮಾಗಿರು, ನಾವು ನೋಡ್ಕೋತೀವಿ. ಅಪ್ಪ ಅಮ್ಮ ಆಗಿ ನಿಮ್ಮ ಕರ್ತವ್ಯ ಎಲ್ಲ ನೀವು ಮಾಡ್ತಿದ್ದೀರಾ. ಆದರೆ ಮಗಳಾಗಿ ನನ್ನ ಕರ್ತವ್ಯನೂ ಇರುತ್ತಲ್ವಾ. ನಾನು ಶ್ರೀಕಾಂತ್ ಅವ್ರ ಹತ್ರ ಮಾತಾಡ್ಬೋದು. ಸ್ಯಾಲ್ರಿ ಅಡ್ವಾನ್ಸ್ ಅಂತ 1 ಲಕ್ಷದವರೆಗೂ ದುಡ್ಡು ಸಿಗುತ್ತೆ, ಕೇಳಲ್ಲ? ಮಗಳೇ, ಗಂಡು ಮಕ್ಳ ಹತ್ರ ದುಡ್ಡು ತಗೊಳಕ್ಕೆ ನಾನು ಹಿಂಜರಿತೀನಿ, ಅಂಥದ್ರಲ್ಲಿ ನನ್ನ ಮಗಳು ನಿನ್ನ ಹತ್ರ ತಗೋತೀನ? ಭಾವನಾ, ನೀನ್ ತುಂಬಾ ಒಳ್ಳೆಯವಳು. ನಿನ್ಗೆಲ್ಲ ಒಳ್ಳೇದೇ ಆಗತ್ತೆ. ಈ ದುಡ್ಡಿನ ಚಿಂತೆ ಎಲ್ಲ ನನಗೂ ನಿಮ್ಮಪ್ಪನಿಗೂ ಬಿಟ್ಬಿಡು. ನಿನ್ಗೆ ನಮ್ಮೇಲ್ ನಂಬಿಕೆ ಇದೆ ತಾನೆ? ನೀನ್ ಹೋಗಿ ನೆಮ್ಮದಿಯಾಗಿ ಮಲ್ಕೋ. ಮದ್ವೆ ವಿಷಯನ ನಾವು ನೋಡ್ಕೋತೀವಿ. ಕ್ಷೇಮಕ್ಕೆ ತಾಯಿ ಮಡಿಲು, ಕ್ಷೇಮಕ್ಕೆ ತಂದೆ ಹೆಗಲು, ಸಿರಿಯಾಗಿದೆ ಸೊಗಸಾಗಿದೆ ಸ್ವರ್ಗವಾಗಿದೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.